ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಪ್ರಿಯ ಸ್ನೇಹಿತರೆ, ಇಂದು ನಾವು ಮಾನವೀಯತೆ ಎಂದರೇನು, ಅಲ್ಲಾಹ್ ಸುಬ್ಹಾನಹು ವ ತಆಲನ ಕರುಣೆ ಎಷ್ಟು ವಿಶಾಲವಾಗಿದೆ ಎಂದು ಕಲಿಸುವ ಒಂದು ಮಹಾನ್ ಘಟನೆಯ ಬಗ್ಗೆ ತಿಳಿಯೋಣ. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತಹು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಅತ್ಯಂತ ದಯಾಳು ಮತ್ತು ಅತಿಥಿ ಸತ್ಕಾರಕ್ಕೆ ಜಗತ್ ಪ್ರಸಿದ್ಧರಾಗಿದ್ದರು. ಅವರಿಗೆ ಅಬುಲ್ ದೈಫಾನ್ ಅಂದರೆ ಅತಿಥಿಗಳ ತಂದೆ ಎಂಬ ಬಿರುದಿತ್ತು. ಅದೆಷ್ಟೋ ದೂರದ ಪ್ರಯಾಣಿಕರು ಅವರ ಮನೆಗೆ ಅತಿಥಿಗಳಾಗಿ ಬರುತ್ತಿದ್ದರು. ಅವರು ಪ್ರತಿದಿನ ತಮ್ಮ ಮನೆಯ ಹೊರಗೆ ಅತಿಥಿಗಳಿಗಾಗಿ ಕಾಯುತ್ತಿದ್ದರು. ಯಾರಾದರೂ ಅತಿಥಿ ಬಂದರೆ ಮಾತ್ರ ಅವರೊಂದಿಗೆ ಕುಳಿತು ಊಟ ಮಾಡುತ್ತಿದ್ದರು. ಕೆಲವೊಮ್ಮೆ ಅತಿಥಿಗಳಿಗಾಗಿ ಮೈಲುಗಟ್ಟಲೆ ದೂರ ನಡೆದು ಹುಡುಕುತ್ತಿದ್ದರು. ಒಂದು ದಿನ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಯಾವುದೇ ಅತಿಥಿ ಸಿಗಲಿಲ್ಲ. ಅವರು ಹಸಿವಿನಿಂದ ಕಾಯುತ್ತಿದ್ದಾಗ ದೂರದಿಂದ ಒಬ್ಬ ವೃದ್ಧ ವ್ಯಕ್ತಿ ನಡೆದು ಬರುತ್ತಿರುವುದು ಕಂಡಿತು. ಆ ವ್ಯಕ್ತಿ ವಯಸ್ಸಾದವರಾಗಿದ್ದರು, ಹರಿದ ಬಟ್ಟೆ ಧರಿಸಿದ್ದರು ಮತ್ತು ಪ್ರಯಾಣದ ಆಯಾಸದಿಂದ ಸುಸ್ತಾಗಿದ್ದರು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ಸಂತೋಷದಿಂದ ಅವರನ್ನು ಬರಮಾಡಿಕೊಂಡು ಗೌರವದಿಂದ ಮನೆಯೊಳಗೆ ಕರೆದೊಯ್ದರು. ಅವರಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟು ನಂತರ ಅವರಿಗಾಗಿ ಅತ್ಯುತ್ತಮವಾದ ಭೋಜನವನ್ನು ಸಿದ್ಧಪಡಿಸಿದರು. ಊಟದ ತಟ್ಟೆಯನ್ನು ಮುಂದೆ ಇಟ್ಟು ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಸಂಪ್ರದಾಯದಂತೆ ಬಿಸ್ಮಿಲ್ಲಾ ಅಂದರೆ ಅಲ್ಲಾಹನ ಹೆಸರಿನಿಂದ ಎಂದು ಹೇಳಿ ಊಟ ಆರಂಭಿಸಲು ಆ ವೃದ್ಧ ವ್ಯಕ್ತಿಗೆ ತಿಳಿಸಿದರು. ಆಗ ಆ ವೃದ್ಧ ವ್ಯಕ್ತಿ, ನಾನು ನಿನ್ನ ದೇವರನ್ನು ನಂಬುವುದಿಲ್ಲ, ನಾನು ಬೆಂಕಿಯನ್ನು ಆರಾಧಿಸುವನು, ನಾನು ಅಗ್ನಿ ಆರಾಧಕ, ನಾನು ಈವರೆಗೆ ಯಾರ ಹೆಸರನ್ನೂ ಹೇಳಿಲ್ಲ, ಈಗಲೂ ಹೇಳುವುದಿಲ್ಲ ಎಂದು ನೇರವಾಗಿ ನಿರಾಕರಿಸಿದನು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ಬಹಳ ಆಶ್ಚರ್ಯವಾಯಿತು ಮತ್ತು ಕೋಪ ಬಂದಿತು. ನನ್ನ ಮನೆಯಲ್ಲಿ ಕುಳಿತು ನನ್ನ ದೇವನು ಕೊಟ್ಟ ಆಹಾರವನ್ನು ಊಟ ಮಾಡಲು ಅವನ ಹೆಸರನ್ನು ಹೇಳಲು ನಿಮಗೆ ಅಹಂಕಾರವೆಂದು ಕೇಳಿದರು. ಆ ವೃದ್ಧನು ತನ್ನ ಪಟ್ಟು ಬಿಡಲಿಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲನನ್ನು ನಂಬದ ವ್ಯಕ್ತಿಗೆ ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ಎಂದು ಭಾವಿಸಿ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕೋಪದಿಂದ ಆ ವೃದ್ಧ ವ್ಯಕ್ತಿಯನ್ನು ಮನೆಯಿಂದ ಹೊರಗೆ ಕಳುಹಿಸಿದರು. ಆ ವೃದ್ಧ ವ್ಯಕ್ತಿ ಅವರ ಮನೆಯಿಂದ ಹೊರಟು ಹೋದ ಕೆಲವೇ ಕ್ಷಣಗಳಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲನಿಂದ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ವಹಿ ಅಂದರೆ ಸಂದೇಶ, ದೈವವಾಣಿ ಬಂದಿತು. ಓ ಇಬ್ರಾಹಿಂ, ಆ ವ್ಯಕ್ತಿಯು ಕಳೆದ 70 ವರ್ಷಗಳಿಂದ ನನ್ನನ್ನು ನಿರಾಕರಿಸುತ್ತಿದ್ದಾನೆ, ನನ್ನನ್ನು ಬಿಟ್ಟು ಬೆಂಕಿಯನ್ನು ಪೂಜಿಸುತ್ತಿದ್ದಾನೆ. ನನ್ನನ್ನು ನಂಬದಿದ್ದರೂ ಅವನಿಗೆ ಉಸಿರಾಡಲು ಗಾಳಿ, ಕುಡಿಯಲು ನೀರು ಮತ್ತು ತಿನ್ನಲು ಆಹಾರವನ್ನು ನಾನು ನೀಡುತ್ತಲೇ ಇದ್ದೇನೆ, ನಿಲ್ಲಿಸಲಿಲ್ಲ. ಆದರೆ ನಿನಗೆ ಅವನ ನಂಬಿಕೆಯೇ ಬೇರೆ ಎಂದು ತಿಳಿದ ತಕ್ಷಣ ನೀನು ಅವನಿಗೆ ಒಂದು ಹೊತ್ತಿನ ಊಟ ನೀಡಲು ಸಾಧ್ಯವಾಗಲಿಲ್ಲವೇ ಎಂದು ಕೇಳಿದನು. ಈ ಮಾತನ್ನು ಕೇಳಿದ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರಿಗೆ ತಮ್ಮ ತಪ್ಪಿನ ಅರಿವಾಗಿ ಬೆಚ್ಚಿ ಬಿದ್ದರು. ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ತಕ್ಷಣವೇ ಮನೆಯಿಂದ ಹೊರಬಂದು ಆ ವೃದ್ಧ ವ್ಯಕ್ತಿಯನ್ನು ಹುಡುಕುತ್ತಾ ಓಡಿದರು. ಬಹಳ ದೂರ ಹೋದ ನಂತರ ಆ ವ್ಯಕ್ತಿ ಸಿಕ್ಕಿದನು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಆತನ ಬಳಿ ಕ್ಷಮೆ ಯಾಚಿಸಿದರು. ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ಊಟ ಮಾಡಿ, ನಾನು ತಪ್ಪು ಮಾಡಿದ್ದೇನೆ ಎಂದು ವಿನಂತಿಸಿದರು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಈ ಬದಲಾವಣೆ ಕಂಡು ಆಶ್ಚರ್ಯಚಕಿತನಾದ ಆ ವೃದ್ಧ, ಸ್ವಲ್ಪ ಸಮಯದ ಹಿಂದೆ ನನ್ನನ್ನು ಮನೆಯಿಂದ ಓಡಿಸಿದ ವ್ಯಕ್ತಿ ನೀವೇ ಅಲ್ಲವೇ, ಮತ್ತು ಈಗ ಏಕೆ ಇಷ್ಟು ಕರುಣೆ ತೋರುತ್ತಿದ್ದೀರಿ ಎಂದು ಕೇಳಿದನು. ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಅಲ್ಲಾಹ್ ಸುಬ್ಹಾನಹು ವ ತಆಲನು ಅವರಿಗೆ ನೀಡಿದ ಆದೇಶ, ತಮಗೆ ನೀಡಿದ ಸಂದೇಶ, ದೈವವಾಣಿಯನ್ನು ವಿವರಿಸಿದರು. ಇದನ್ನು ಕೇಳಿದ ವೃದ್ಧನ ಕಣ್ಣುಗಳಲ್ಲಿ ನೀರು ಹರಿಯತೊಡಗಿತು. ಸೃಷ್ಟಿಕರ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲನು ತನ್ನನ್ನು ನಂಬದವನಿಗಾಗಿ ತನ್ನ ಪ್ರವಾದಿಯನ್ನೇ ಗದರಿಸುತ್ತಾನೋ ಅಂತಹ ಅಲ್ಲಾಹ್ ಸುಬ್ಹಾನಹು ವ ತಆಲನು ದಯಾಮಯಿ, ಎಷ್ಟೊಂದು ಕರುಣೆ ತೋರಿಸುತ್ತಾನೋ ಆತನೇ ನಿಜವಾದ ದೇವರು ಎಂದು ಹೇಳುತ್ತಾ ಅದೇ ಸಮಯದಲ್ಲಿ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಏಕದೇವನಾದ ಸರ್ವಶಕ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮೇಲೆ ನಂಬಿಕೆ ತಂದು ಏಕದೇವೋಪಾಸನೆ ಸ್ವೀಕರಿಸಿದನು. ಇದಕ್ಕಾಗಿಯೇ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರನ್ನು ಅಬುಲ್ ದೈಫಾನ್, ಅತಿಥಿಗಳ ತಂದೆ ಎಂದು ಗೌರವಿಸಿತು. ಈ ಘಟನೆಯು ನಮಗೆ ಮಾನವೀಯತೆ ಮತ್ತು ಸಹನೆಯನ್ನು ಕಲಿಸುತ್ತದೆ. ನಾವು ಯಾರಿಗಾದರೂ ಸಹಾಯ ಮಾಡುವಾಗ ಅವರ ಧರ್ಮ, ಜಾತಿ ಅಥವಾ ನಂಬಿಕೆಯನ್ನು ನೋಡಬಾರದು. ಹಸಿದವನಿಗೆ ಆಹಾರ ನೀಡುವುದು ಎಲ್ಲಕ್ಕಿಂತ ದೊಡ್ಡ ಧರ್ಮ ಎಂದು ಸಾರುತ್ತದೆ. ಅಲ್ಲಾಹ್ ಸುಬ್ಹಾನಹು ವ ತಆಲನು ನಮಗೆ ಸೈಯದುನಾ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಸತ್ಯದ ದಾರಿಯಲ್ಲಿ ನಡೆಯುವಂತೆ ಮಾರ್ಗದರ್ಶನ ನೀಡಲಿ. ಆಮೀನ್. ತಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆಯನ್ನು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತಹು.